ಹಲೋ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಾ ಹೊಸ ವರ್ಷಕ್ಕೆ ಒಂದು ಹೊಸ ಸ್ವೀಟ್ ಮುಖಾಂತರ ಶುರು ಮಾಡೋಣ ಅಂತ ಮಾಡೀನಿ. ಕೇಕ್ ಮಾಡೋಣ ಬನ್ನಿರಿ. ಇವಾಗ ಒಂದು ಜಾರಿನೊಳಗೆ 1 ಕಪ್ಪಿನಷ್ಟು ಉಪ್ಪಿಟ್ಟಿನ ರವೆ ಹಾಕ್ಕೊಂಡು ಅದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಂಬಂದ್ಬಿಡ್ತೀನಿ. ಇನ್ನೊಂದು ಬೌಲೊಳಗೆ ಒಂದು ಅರ್ಧ ಕಪ್ಪಿನಷ್ಟು ಎಣ್ಣೆ, ಅರ್ಧ ಕಪ್ಪಿನಷ್ಟು ಮೊಸರು, ಅರ್ಧ ಕಪ್ಪಿನಷ್ಟು ಬೇಡ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ತೀನಿ. ಹಾಕಿ ಅದು ಚೆಂದಾಗಿ ಪೇಸ್ಟ್ ಥರ ಆಗಿಬಿಡ್ಬೇಕು ನೋಡಿರಿ. ಆದಮೇಲೆ ಅವಾಗೇನು ಮಾಡಬೇಕು, ಅರ್ಧ ಕಪ್ಪಿನಷ್ಟು ನಾವು ಹಾಲನ್ನು ಹಾಕ್ಕೊಂಡು ಚೆಂದಾಗಿ ಬೀಟ್ ಮಾಡಬೇಕು. ಅದು ಯಾವ ಥರ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಒಂಥರ ಪೇಸ್ಟ್, ಒಂಥರ ನೈಸಾಗಿ ಬರಬೇಕು. ಅದರೊಳಗೆ ನಾವು ರುಬ್ಬಿರುವಂತಹ ರವೆ ಇರ್ತದಲ್ಲ ಅದನ್ನು ಹಾಕಿ ಚೆಂದ ಕಲಿಸ್ಬಿಡ್ಬೇಕು. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಅದನ್ನು ಸೈಡಿಗೆ ಒಂದು 15 ನಿಮಿಷ ತೆಗೆದಿಟ್ಬಿಡ್ಬೇಕು. ತೆಗೆದಿಟ್ಟು ಆಮೇಲೆ ಏನು ಮಾಡಬೇಕು, ಅದನ್ನು ಚೆಂದಾಗಿ ಇದನ್ನು ಮಾಡಿದಾಗ ಒಂದು ಮುಕ್ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ, ಆಮೇಲೆ ಬೇಕಿಂಗ್ ಪೌಡ್ರ್ ಒಂದು ಸ್ವಲ್ಪ, ಆಮೇಲೆ ನಾ ಇಲ್ಲಿ ಸಿನಮನ್ ಹಾಕೀನಿ. ಅದು ಹಾಕ್ಕೊಂಡಾದಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿರ್ತದೆ ಅದು ಹಿಟ್ಟು. ಸ್ವಲ್ಪ ಹಾಲು ಹಾಕ್ಕೋತೀನಿ, ಒಂದು 1/4 ಕಪ್ಪಿನಷ್ಟು ಹಾಲು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಅದನ್ನು ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ನೋಡಿರಿ ಎಲ್ಲನೂ ಚೊತ್ನಾಗ ಹೊಂದ್ಕೊಂಡ್ಬಿಡ್ಬೇಕು. ಆಮೇಲೆ ಯಾವುದೇ ರೀತಿಯ ಗಂಟು ಅದೆಲ್ಲ ಆಗಬಾರ್ದು ನೋಡಿರಿ. ಈ ಥರ ಚೆಂದಾಗಿ ಪೇಸ್ಟ್ ಥರ ಆಗಿಬಿಡ್ಬೇಕದು. ಆಗಿಂದ ಈಗ ಹಿಟ್ಟು ಇದು ಪರ್ಫೆಕ್ಟಾಗಿ ರೆಡಿ ಆಗ್ಯದ ಅಂತ ಅರ್ಥ. ಈಗ ಇದನ್ನು ನೋಡಿರಿ ಹೆಂಗೆ ಬರ್ಲಿಕ್ಕತ್ತದ. ಈಗ ಇದ್ರೊಳಗೆ ನಾನು ಏನು ಮಾಡ್ತೀನಿ, ಚಾಕೋ ಚಿಪ್ಸ್ ಹಾಕ್ತೀನಿ. ಚಾಕೋ ಚಿಪ್ಸ್ ಹಾಕೋದ್ರಿಂದ ರುಚಿ ಜಾಸ್ತಿ ಆಗ್ತದೆ. ಆಮೇಲೆ ಏನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತದೆ ಅಂತಂದು ಚಾಕೋ ಚಿಪ್ಸ್ ಅಗದಿ ಧಾರಾಳವಾಗಿ ಹಾಕ್ಬಿಟ್ಟೆ ನಾನು. ನೋಡಿರಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇದು ಹಾಕಿಂದ ಎಲ್ಲ ಫುಲ್ ರೆಡಿ ಆಗಿಬಿಡ್ತದೆ. ನಾ ಆಗಲೇ ಒಂದು ಇದಕ್ಕೆ ಕೇಕ್ ಮೌಲ್ಡಿಗೆ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಈ ಹಿಟ್ಟನ್ನು ಹಾಕ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಫುಲ್ಲು ಆಮೇಲೆ ಫುಲ್ ಹಾಕ್ಕೊಳ್ಳಿಕ್ಕೂ ಹೋಗಬೇಡ್ರಿ, ಪಾತ್ರೆ ಫುಲ್ ಆಗೋದು ಬೇಡ, ಒಂದು ಸ್ವಲ್ಪ ಜಾಗ ಇರಲಿ. ಆಮೇಲೆ ಮೇಲೆ ಅಲಂಕಾರಕ್ಕೆ ಒಂದು ಸ್ವಲ್ಪ ಇದು ಹಾಕ್ಕೋತೀನಿ, ಚಾಕೋ ಚಿಪ್ಸನ್ನ ಮತ್ತೆ ಹಾಕ್ಕೋತೀನಿ. ಹಾಕ್ಕೊಂಡು ಇಲ್ಲೇ ಒಂದು ಸ್ವಲ್ಪ ಹಿಂಗೆ ಬಡಿತೀನಿ, ಹಿಂಗೆ ಅಂದ್ರೆ ಸೆಟ್ ಆಗಲಿ ಅಂತಂದು. ಈಗ ಇಲ್ಲೊಂದು ಬಾಣಲಿ ಒಳಗೆ ನಾ ಏನು ಮಾಡಿದೆ, ಮೊದಲೇ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅದರೊಳಗೆ ಇದನ್ನು ಇಟ್ಬಿಡ್ಬೇಕು, ಮುಚ್ಚಿಟ್ಬಿಡ್ಬೇಕು. ಮುಚ್ಚಿಟ್ಟ ಮೇಲೆ ಏನದಲ್ಲ ಇದನ್ನು ಭಾಳ ಸಣ್ಣಗೆ ಇಟ್ಕೋಬೇಕು. ಉರಿನ ಜಾಸ್ತಿ ಜೋರು ಇಟ್ಕೊಳಿಕ್ಕೆ ಹೋಗಬಾರ್ದು. ಇಟ್ಕೊಂಡು ಒಂದು 60 ನಿಮಿಷ ನಾವು ಅದನ್ನು ಬೇಕ್ ಮಾಡಬೇಕಾಗ್ತದೆ. ನನಗಂತೂ ಇದು ತಡ್ಕೊಳ್ಳಿಕ್ಕೆ ಆಗೋಲ್ತಾಗಿತ್ತು. ಆವಾಗ ಬಂದು ನೋಡ್ತಿದ್ದೆ. ನೋಡಿರಿ ಇವಾಗ ಇನ್ನೂ ಸ್ವಲ್ಪ ಆಗಬೇಕದು. ಅದಕ್ಕೆ ಇನ್ನೊಂದು 10 ನಿಮಿಷ ಬಿಟ್ಟೆ. ನೋಡಿರಿ ಅಲ್ಲಿ ಹೆಂಗೆ ಒಡೆದದಲ್ಲಿ ಮಧ್ಯದಲ್ಲಿ ಒಡೆದದಂತಂದ್ರೆ ಒಳಗಿಂದೆಲ್ಲ ಚಲೋತ್ನಾಗೆ ಆಗ್ಯದ ಅಂತ ಅರ್ಥ. ನೋಡಿರಿ ಇವಾಗ ಆಗ್ಯದ ಈಗಿದೆ ನೋಡಿರಿ. ಈ ಥರ ನಾವು ಕಡ್ಡಿ ಹಿಂಗೆ ಚುಚ್ಚಿದಾಗ ಅದಕ್ಕೆ ಹತ್ತಬಾರ್ದು. ಈಗ ಇದನ್ನು ಒಂದು ಪ್ಲೇಟ್ ಒಳಗೆ ಇಟ್ಬಿಡ್ತೀನಿ. ಅದು ಫುಲ್ ತಣ್ಣಗೆ ಆಗಿಬಿಡಲಿ. ಅದು ಫುಲ್ ತಣ್ಣಗಾತು ಅಂದರೆ ಈಸಿಯಾಗಿ ಬರ್ತದೆ. ಈಗ ಏನು ಮಾಡಬೇಕು, ಒಂದು ಚಾಕು ತೊಗೊಂಡು ಇದನ್ನೆಲ್ಲ ಫುಲ್ ರಿಲೀಸ್ ಮಾಡ್ಕೊಂಡ್ಬಿಡ್ತೀನಿ. ಸುತ್ತಲೂ ಏನಿರ್ತದಲ್ಲ ನೋಡಿರಿ ಎಷ್ಟು ಈಸಿಯಾಗಿ ಇದು ಚಾಕು ಮೂಮೆಂಟ್ ಆಗ್ಲಿಕ್ಕತ್ತದ ಅಂದ್ರೆ ಆಗ್ಯದ ಅಂತ ಅರ್ಥ. ನೋಡಿರಿ ಇದನ್ನು ಮೋಲ್ಡಿಂದ ಹೊರಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿರಿ ಫಸ್ಟ್ ಕ್ಲಾಸ್ ಆಗ್ಯದ ಈಗಿದೆ ಕೇಕ್. ನಾನು ಖರೆ ಹಿಂಗೆ ಅಂದ್ಕೊಂಡಿದ್ದಿದ್ದಿಲ್ಲ, ಭಾಳ ಚಲೋ ಆಗ್ಯದ ಇದು. ಅಗದಿ ಪ್ಲಫಿಯಾಗಿ ಮಸ್ತ್ ಕಾಣ್ಲಿಕ್ಕತ್ತದ. ಚಾಕೋ ಚಿಪ್ಸು ಚಂದ ಕಾಣ್ಲಿಕ್ಕತ್ತವ. ಇನ್ನೊಂದು ವಿಶೇಷ ಏನಂತಂದ್ರೆ, ಈ ಕೇಕ್ ಮಾಡೋ ಉದ್ದೇಶ ಏನಂತಂದ್ರೆ, ನಮ್ಮ ಯಜಮಾನ್ರದ್ದು ಹುಟ್ಟಿದಬ್ಬನೂ ಇತ್ತು, ಆಮೇಲೆ ಇದನ್ನು ಇತ್ತು, ನ್ಯೂ ಇಯರು ಇತ್ತು. ಎರಡೂ ಆಯ್ತು ಅಂತ ಹೇಳ್ಕೊಂಡು ಮೊದಲೇ ವರ್ಷದ ಮೊದಲನೇ ಸ್ವೀಟ್ ಇದು ಕೇಕ ಮಾಡೋಣ ಅಂತ ಮಾಡೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನೀವು ಒಂದು ಸಲ ಮಾಡಿ ನೋಡಿ ಟೇಸ್ಟ್ ಹೆಂಗಾಗ್ಯದ, ಹೆಂಗೆ ಬಂತು ಕೇಕ್ ಅನ್ನೋದನ್ನು ಹೇಳೋದನ್ನು ಮರಿಬೇಡ್ರಿ. ನೋಡಿರಿ ನಾ ಇಲ್ಲಿ ಹೆಂಗೆ ಪ್ರೆಸ್ ಮಾಡ್ಲಿಕ್ಕತ್ತಿಲ್ಲ ಮತ್ತು ವಾಪಸ್ ಬರ್ಲಿಕ್ಕತ್ತದ ಅಂದ್ರೆ ಸ್ಪಾಂಜಾಗಿ ಚಲೋ ಆಗ್ಯದ ಅಂತ ಅರ್ಥ. ಆಮೇಲೆ ಸೀನು ಸಹಿತಕ್ಕೆ ಅಗದಿ ಪರ್ಫೆಕ್ಟಾಗಿ ಚಲೋ ಆಗಿತ್ತು. ನೋಡಿರಿ ಎಷ್ಟು ಮಸ್ತ್ ಆಗ್ಯದ. ನಾ ಮತ್ತೆ ನಿಮಗೆ ಇನ್ನೊಂದು ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು.